ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ವೀಡಿಯೋನ ಮಾಡ್ತಾಯಿದ್ದೀನಿ. ಅಮ್ಮ ತಿಂಡಿಗೆ ಅಂತೇಳಿ ಉಪ್ಪಿಟ್ಟು ಮಾಡಿದರು. ಸೊ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಉಪ್ಪಿಟ್ಟು ತಿಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಇನ್ನೂ ಕೆಲ್ಸಕ್ಕೆ ಹೋದರು. ಅಣ್ಣ ಮೆಡಿಕಲ್ಗೆ ಹೋಗಿದ್ದಾನೆ. ಅವನಿಗೆ ಮಧ್ಯಾಹ್ನ ಶಿಫ್ಟ್ ಅಲ್ವಾ, 2 ಗಂಟೆಗೆ ಹೋಗ್ತಾನೆ. ಇನ್ನು ಅಪ್ಪ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ. ಏನಕ್ಕೆ ಇವತ್ತು ಕರ್ನಾರೆ ಇದೆ, ಅದಕ್ಕೆ ಅಪ್ಪ ಉಳ್ಕೊಂಡಿದ್ದಾರೆ. ಇನ್ನು ಅಪ್ಪಿ ಅಂತೂ ಗೊತ್ತಲ್ಲ ನಿಮಗೆ, ಅಂಗನವಾಡಿಗೆ ಹೋಗ್ತಾನೆ. ಅವನು ಇಲ್ಲಿದ್ರು ಅಂಗನವಾಡಿಗೆ ಹೋಗ್ತಾನೆ, ಅಲ್ಲಿದ್ರು ಅಂಗನವಾಡಿಗೆ ಹೋಗ್ತಾನೆ. ಸೊ ಹಾಗೆಯೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಇದೆ ನನ್ನ ಲಾಸ್ಟ್ ವಿಡಿಯೋ ಅಂತ. ಸೊ ಇವತ್ತು ಆಲ್ರೆಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದರೆ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸಬ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ನಾನು ನೆನ್ನೆ ಲಾಸ್ಟ್ ವಿಡಿಯೋ ಅಂತ ಹಾಕಿದ್ದೆ. ಏನಕ್ಕಪ್ಪ ಅಂತ ಅಂದರೆ ನನ್ನ ಫೇಸಲ್ಲೆಲ್ಲ ಫುಲ್ ಅಲರ್ಜಿ ರೀತಿ ಆಗಿಬಿಟ್ಟಿತ್ತು. ಅದು ಅಲರ್ಜಿನ ನಾಗರಣ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನಾನು ಬೇಡ ವಿಡಿಯೋನ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನಾನು ಗುರುವಾರ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಸೊ ಇವಾಗ ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ಒಂದು ಚಿಕ್ಕ ಗುಳ್ಳೆ ಕೂಡ ಇಲ್ಲ. ಸೊ ಕೈಯಲ್ಲೂ ಅಷ್ಟೇ ಒಂದು ಚಿಕ್ಕ ಮಾರ್ಕ್ ಕೂಡ ಇಲ್ಲ. ಕತ್ತಲೆಲ್ಲ ಹೇಗಾಗ್ಬಿಟ್ಟಿತ್ತು. ಸೊ ಇವಾಗೆಲ್ಲ ಅಂದರೆ ಇವಾಗ ಇದೆಲ್ಲ ಹೇಗೆ ಕಮ್ಮಿ ಆಯಿತು ಅನ್ನೋದೆಲ್ಲ ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ. ಹಾಗೆ ನೆನ್ನೆ ನಾನು ಸ್ವಲ್ಪ ವೀಡಿಯೋ ಕೂಡ ಮಾಡಿದೆ, ಆದರೆ ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಏನಕ್ಕೆ ಮಾಡಿದೆ ಅಂತ ಪೂರ್ತಿ ಇರುತ್ತೆ. ಸೊ ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಅದು ಅಲ್ಲದೆ ನೆಗ್ಲೆಕ್ಟ್ ಅಂತೂ ಮಾಡಬೇಡಿ. ಅದೆಲ್ಲ ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ. ಸೊ ನೆನ್ನೆ ನಾನು 3 ಗಂಟೆಗೆ ಎದ್ನಲ್ಲ, ಅದಕ್ಕೆ ವಾಯ್ಸ್ ಅಂದರೆ ಡೈರೆಕ್ಟಾಗಿ ಮಾತಾಡಿಲ್ಲ. ಆಮೇಲೆ ವಾಯ್ಸ್ ಕೊಡೋಣ ಅಂತ ಹೇಳಿ, ಅಂದರೆ 3 ಗಂಟೆಗೆ ಎದ್ದು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಮಲಗಿದ್ರಲ್ಲ ಮನೇಲಿ, ಅದಕ್ಕೋಸ್ಕರ. ಸೊ ಅದು ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ. ನಾನು ಇವಾಗ ಡೈರೆಕ್ಟಾಗಿ ನಿಮಗೆ ಹೇಳ್ತೀನಿ ಏನೇನೆಲ್ಲ ಆಯಿತು ಅಂತ. ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಸೊ ನಿನ್ನೆ ಏನಾಯ್ತಪ್ಪ ಅಂತ ಅಂದರೆ, ನಾನು ನಮ್ಮಮ್ಮ ಮುಂಚೆಗೆ ಎದ್ದಿದ್ರು, 2:15ಗೆ ಎದ್ದಿದ್ರು. ಅವ್ರು ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಪೂಜೆಗೆಲ್ಲ ರೆಡಿ ಮಾಡಿದ್ಮೇಲೆ ನಾನು 3 ಗಂಟೆ 4 ನಿಮಿಷಕ್ಕೆ ಎದ್ದೊಳ್ದೆ. ನೀವು ಇವಾಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಅದು ವಿಡಿಯೋ ಕೂಡ ಬರ್ತಾ ಇದೆ. ಏನಕ್ಕೆ ಅಂತ ಈ ರೀತಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಸೊ ಅದಕ್ಕೆ ವಾಯ್ಸ್ ಕೊಡೋದು ಬೇಡ ಅಂತೇಳಿ ಹೀಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನು 3 ಗಂಟೆ 4 ನಿಮಿಷಕ್ಕೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ರೆಡಿ ಕೂಡ ಆದೆ. ರೆಡಿ ಎಲ್ಲ ಆದಮೇಲೆ ಇನ್ನು ಅಮ್ಮ ಅಪ್ಪನಿಗೆ ಕೆಲ್ಸಕ್ಕೆ ಹೋಗ್ತಾರೆ ಅಂತೇಳಿ ಅಡುಗೆನ ಮಾಡ್ತಾಯಿದ್ರು. ಸೊ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ರು. ಇನ್ನು ನೈಟ್ ಸಾಂಬಾರು ಮಾಡ್ಕೊಂಡಿದ್ವಲ್ಲ, ಅನ್ನ ಮಾಡೋಣ, ಏನಕ್ಕಂದ್ರೆ ಅಪ್ಪ ಊಟ ತಗೊಂಡು ಹೋಗ್ತಾರೆ ಅಂತೇಳಿ ಪುಳಿಯೋಗರೆ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡ್ತಾಯಿದ್ರು. ನಾನು ಸ್ನಾನ ಮಾಡ್ಕೊಂಡು ಬಂದಲ್ಲ, ಸೊ ರೆಡಿ ಎಲ್ಲ ಆಗ್ಬಿಟ್ಟು ಅಮ್ಮ ದೇವ್ರ ಮನೆಯೆಲ್ಲ ರೆಡಿ ಮಾಡಿದರು. ನಾನು ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆಗೆ ಹೋಗಿ ದೀಪನ ಹಚ್ಚಿ ಪೂಜೆನ ಮಾಡಿದೆ. ಅದಾದಮೇಲೆ ತುಳಸಿ ಕಟ್ಟೆ ಹತ್ರನೂ ಹೋಗಿ ಅಲ್ಲೆಲ್ಲ ದೀಪ ಹಚ್ಚಿ, ಹೊಸ್ಲ ಹತ್ರ ಎಲ್ಲ ದೀಪ ಎಲ್ಲ ಹಚ್ಚಿದೆ. ಸೊ ಅಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದೆ. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಏನು ಮಾಡಿದರು, ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ. ಸೊ ಅಲ್ಲಿ ಅಂದರೆ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಅಂದರೆ, ಮತ್ತಿ ತಳಪ್ಪ ದೇವಸ್ಥಾನಕ್ಕೆ. ಸೊ ಇದು ಬಂದು ಬನ್ನೂರಿಗೆ ಹೋಗಬೇಕು. ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋದರೆ ಬಸ್ ಇರುತ್ತೆ ಎನಿ ಟೈಮು. ಸೊ ಬನ್ನೂರಿಗೆ ಹೋಗಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು. ಸೊ ಅಂದರೆ ನಾವು ಸೃಷ್ಟಿ ದಿನ ಹೋಗ್ತಾಯಿದ್ದೆ ಯಾವಾಗಲೂ, ಅಂದರೆ ಬಸ್ಗೆ ಯಾವಾಗಲೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ಸೊ ಬೇಗನೆ ಹೋಗೋಣ, ರಶ್ ಆಗಿಬಿಡುತ್ತೆ ಅಂತೇಳಿ ಗುರುವಾರ ಮತ್ತು ಭಾನುವಾರ ಅಲ್ಲಿ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಹೋಗೋಣ ಅಂತೇಳಿ ಬೇಗನೆ ಹೋದೋ. ಇನ್ನು ಪೂಜೆ ಎಲ್ಲ ಆಯಿತು. ಅಮ್ಮನೂ ಪುಳಿಯೋಗರೆ ಎಲ್ಲ ಮಾಡಿ ಅನ್ನನೂ ಮಾಡಿಟ್ರು. ಇನ್ನು ಅಲ್ಲಿ ನಾವು ಒಪ್ಪತ್ತು ಬಿಡಬೇಕಿತ್ತಲ್ಲ. ಸೊ ಅಲ್ಲಿ ಫಸ್ಟ್ ದಿನ ಹೋಗ್ತಾಯಿದ್ವಿ ಬೆಲ್ದನ್ನ ಮಾಡೋಣ ಅಂತೇಳಿ. ಎಲ್ಲನೂ ಅಮ್ಮ ರೆಡಿ ಮಾಡ್ಕೊಂಡಿದ್ರು, ಪಾತ್ರೆ, ಅಕ್ಕಿ, ಬೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ರು. ಇನ್ನು ಅಲ್ಲಿ ತನಿಯೇರಿ ಬೇಕಲ್ಲ ಅಂತೇಳಿ ಹಾಲು ಗೀಲೆಲ್ಲ ತಗೊಂಡಿದ್ರು. ಇನ್ನು ಅಪ್ಪಿ ನಮ್ಮ ಹತ್ರ ಮಲಗಿದ್ನಲ್ಲ, ಇನ್ನು ಎದ್ಮೇಲೆ ಪಾಪ ಇನ್ನು ಮಂಚದಿಂದ ಕೆಳಗಡೆ ಹುಳು ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಹತ್ರ ಆ ಕಡೆ ರೂಮು ಕರ್ಕೊಂಡೋಗಿ ಅವನ್ನ ಮಲಗಿಸ್ದೆ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಅಲ್ಲಿ ಅಣ್ಣ ಮತ್ತು ಅಪ್ಪಿ ಕೂಡ ಮಲಗಿದ್ರು. ಇನ್ನು ಅಣ್ಣನ ನೆನ್ನೆನೇ ಹೇಳ್ದೋ ಬಿಟ್ಕೊಡು ಬಸ್ ಸ್ಟಾಪ್ಗೆ ಅಂತ. ಸೊ ಅಣ್ಣ ಅಂದ, ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗೋಕ್ಕೆ ಅಷ್ಟೊತ್ತೊಂದರದ್ರಲ್ಲಿ ಯಾರು ಎದ್ದೇಳ್ತಾರೆ ಹೋಗಿ ಅಂತ ಹೇಳ್ದೆ. ಇನ್ನು ಸರಿ ಅಂತೇಳಿ ನಮ್ಮಮ್ಮ ಜರ್ಕಿ ಕೂಡ ಹಾಕ್ಕೊಂಡಿರಲಿಲ್ಲ, ನಾನು ಜರ್ಕಿ ಎಲ್ಲ ಹಾಕ್ಕೊಟ್ಟಿದ್ದೆ. ಅದು ಅಲ್ಲದೆ ಸರಿಯಾಗಿ ಒಂದು ವಾರದಿಂದ ನಿದ್ದೆ ಇಲ್ಲ, ಊಟ ಇರಲಿಲ್ವಲ್ಲ. ಸೊ ನನಗೆ ಒಂಥರ ಸುಸ್ತಾಗೋ ರೀತಿ ಆಯ್ತಿತ್ತು. ಸೊ ಅಷ್ಟೇನು ಸುಸ್ತಾಗ್ತಾ ಇರಲಿಲ್ಲ. ನೀವು ವಿಡಿಯೋದ ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸರಿ ಅಂತೇಳಿ ನಡ್ಕೊಂಡು ಹೋದೋ. ಸೊ ಹೋಗ್ಬೇಕಾದ್ರೆ ಏನಾಯ್ತಂದರೆ ಇಡ್ಲಿ ಫುಲ್ಲು ಸ್ವಲ್ಪ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಅದಾದಮೇಲೆ ಬಸ್ ಸ್ಟಾಪ್ ಹತ್ರ ಹೋದೋ. ಗಾಯ್ಸ್ ಒಬ್ಬರು ಇಲ್ಲ. ನನಗೆ ಬೇರೆ ಭಯ ಆಯ್ತು. ಅದು ನಮ್ಮ ಅಮ್ಮ ನೆನ್ನೆನೇ ಹೇಳಿತ್ತು, ನಾವಿಬ್ಬರೇ ಹೋಗೋದ ಅಂತ ಹೇಳ್ತೀಯಲ್ಲ, ಅವ್ನು ಬರಲ್ಲ ಅಂತವನೇ, ಬೈತೀನಿ ಇರು ಅಂತ ಹೇಳ್ತಿದ್ರೆ, ಇದಕ್ಕೆಲ್ಲ ಯಾಕೆ ಬೈತೀಯಾ, ಸುಮ್ಮನೆ ಇರು, ಏನು ಭಯನಾ, ನಾನಿಲ್ವಾ ಅಂತ ಅಂದೆ. ಅಲ್ಲಿಗೆ ಹೋದ್ಮೇಲಂತೂ ನನಗೆ ಫುಲ್ ಭಯ ಆಗೋಯ್ತು ಗೈಸು. ನೀವು ಇವಾಗ ನೋಡ್ತಾ ಇರ್ಬೋದು ಸುತ್ತಮುತ್ತ ಯಾರೂ ಇಲ್ಲ. ಅದು ಸರಿ ಅಂದ್ಬಿಟ್ಟು ಬಸ್ ಥರ ಒಂದು ಸೌಂಡ್ ಆಯಿತು. ಅದು ಲಾರಿ. ನನಗೆ ಬಸ್ಸು ಅಂತ ಅಂದ್ಕೊಂಡು ಅಡ್ಡ ಆಗ್ತಾ ಲಾರಿ ನಿಲ್ಲಿಸಿದ್ರು. ಲಾರಿಗೆ ಹತ್ತಿಲ್ಲ ಗೈಸ್, ಫುಲ್ ಭಯ ಆಗೋಯ್ತು ನನಗೆ. ಇಲ್ಲ ಹೋಗಿ ಅಂತ ಅದಾದಮೇಲೆ ಆಟೋ ಬಂತು. ಸರಿ ಅಂತ ಅಂದ್ಬಿಟ್ಟು ನಾವು ಅದನ್ನು ಬಸ್ ಅಂದ್ಕೊಂಡು ಅಡ್ಡ ಆಗ್ತಾ ಅವ್ರು ನಿಲ್ಲಿಸಿದ್ರು. ಸರಿ ಅಂತೇಳಿ ಅವ್ರು ಕರ್ಕೊಂಡು ಹೋದ್ರು. ಅವ್ರು ಹೋಗಬೇಕಾದ್ರು ಹೇಳ್ತಾಯಿದ್ರು, ನಾವು ಆ ಥರ ಎಲ್ಲ ನಿಲ್ಲಿಸಲ್ಲ, ಸೊ ಹೆಣ್ಮಕ್ಳು ಅಂದ್ಬಿಟ್ಟು ನಿಲ್ಲಿಸ್ತಂದ. ಅದಕ್ಕೆ ನಾನು ಹೇಳಿದೆ, ಅಣ್ಣ ನಮಗೂ ಭಯ ಇರುತ್ತೆ ಹತ್ತೋದಕ್ಕೆ ಅಣ್ಣ, ಬಸ್ಸು ಅಂದ್ಕೊಂಡು ನಾವು ಅಡ್ಡ ಆಗ್ತೋ, ಆಮೇಲೆ ಇನ್ನೇನಾರು ಅಂತೀರ ಅಂದ್ಬಿಟ್ಟು ಹತ್ಕೊಂಡು ಅಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಲಕ್ಕೆ ಹೋದ.
ಸೊ ಅಲ್ಲೊಂದು 5 ನಿಮಿಷ ವೆಯ್ಟ್ ಮಾಡ್ದೋ. ಬಸ್ ಬಂತು. ಸಬರ್ ಬಸ್ ಸ್ಟ್ಯಾಂಡ್‌ಗೆ ಹೋದಾಗ ಸಬರ್ಗೆ ಹೋದ್ಮೇಲೆ ನಂಗೆ ಸ್ವಲ್ಪ ವಾಮಿಟ್ ರೀತಿ ಆಗೋ ರೀತಿ ಆಗ್ತಾಯಿತ್ತು. ಅಂದರೆ ನನಗೆ ಆಲ್ಮೋಸ್ಟ್ ಯಾವಾಗಲೂ ವಾಮಿಟ್ ಆಗಲ್ಲ. ನಾನು ವಾಮಿಟ್ ಕೂಡ ಮಾಡಲಿಲ್ಲ. ಈ ಥರ ವಾಮಿಟ್ ಬರೋ ರೀತಿ ಆಗ್ತಿತ್ತು ಅಷ್ಟೇ. ಇನ್ನು ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಂದರೆ ಸರಿಯಾಗಿ ನಿದ್ದೆ ಇಲ್ವಲ್ಲ, ಊಟ ಇಲ್ವಲ್ಲ, ಅದಕ್ಕೆ ಅಂದ್ಕೊಂಡೆ. ಅದು ಅಲ್ಲದೆ ಬೆಳಿಗ್ಗೆ 3 ಗಂಟೆಗೆ ಸ್ನಾನ ಮಾಡಿದ್ನಲ್ಲ, ಸೊ ಫುಲ್ಲು ಜಾಸ್ತಿ ಆಗೋಯಿತು. ಕೈ ಮೈಲೆಲ್ಲ ಕಡಿತ ಎಲ್ಲ ಕೆರ್ಕೊಂಡು ಉಸಿರಾಟಕ್ಕೆ ತೊಂದರೆ ಆಗ್ತಿತ್ತು ನನಗೆ. ಸರಿ ಅಂತೇಳಿ ಬನ್ನೂರಿಗೆ ಹೋಗ್ತೀವಿ ಗೈಸ್. ಅಲ್ಲಿಗೆ ಒಬ್ಬರೂ ಇಲ್ಲ. ಯಾವ ಅಂಗಡಿನೂ ತೆಗ್ದಿಲ್ಲ, ಏನೂ ತೆಗ್ದಿಲ್ಲ. ಏನಕ್ಕಂದರೆ ಬನ್ನೂರು ಹತ್ರ ಅಲ್ವಾ, ಸೊ ಬೇಗನೆ ಹೊರ್ಟೋದು. ಒಂದು 5:30 ಅಷ್ಟರಲ್ಲಿ ಹೊರ್ಟೋದು. ಅದಾದಮೇಲೆ ಒಂದೇ ಒಂದು ಅಂಗಡಿ, ಹೂನಾರದ ಅಂಗಡಿ ತೆಗ್ದಿತ್ತು. ಸೊ ನಾವು ಕೇಳಿದೆ, ಇದೆಲ್ಲ ಇಷ್ಟೊತ್ತಿಗೆ ತೆಗಿಯಲ್ಲ, ದೇವಸ್ಥಾನಕ್ಕೆ ಆಟೋದಲ್ಲೇ ಹೋಗಬೇಕು, ಫಸ್ಟು ಬಸ್ ಇದೆ, ಇವಾಗ ಬಸ್ ಇಲ್ಲ, ಆಟೋಗಳು 7 ಗಂಟೆ 6 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು ಅಂತ. ಸರಿ ಅಂತೇಳಿ ಅಲ್ಲಿ ಒಂದು ಹೂನಾರ ತಗೊಂಡ್ಮೇಲೆ ಅಲ್ಲಿ ಬಸ್ ಸ್ಟಾಪ್ ಇರುತ್ತೆ, ಹೋಗಲ್ಲಿ ಕೂತ್ಕೊಳ್ಳಿ, ಅಲ್ಲೇ ಆಟೋಗಳು ಹೋಗೋದು ಅಂತ ಹೇಳಿದ್ರು. ಅಂದರೆ ನನಗೆ ನೀವು ನೋಡ್ತಿರ್ಬೋದು, ಅಲ್ಲಿ ಗಂಟ ಅಷ್ಟೇ ಗೈಸ್ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಯ್ತು ಆಯಿತು. ಅದಾದಮೇಲೆ ನನಗೆ ಚಳಿ ಜಾಸ್ತಿ ಆಗೋಯ್ತು. ಫುಲ್ ಕೈ ಕಾಲೆಲ್ಲ ಹಿಂಗೆ ಶೇಕ್ ಆಗ್ತಿದೆ. ಹೆಂಗೆ ಆಗ್ತಿದೆ ಅಂದರೆ ನಂಗೆ ಆಗ್ತಾಯಿಲ್ಲ, ಉಸಿರಾಡೋಕೆ ಆಗ್ತಿಲ್ಲ ಗೈಸ್. ಉಸಿರು ಕಟ್ತಾ ಐತೆ, ಕೈಯೆಲ್ಲ ನಡುಗ್ತಾ ಐತೆ. ಸೊ ನನಗೆ ಆ ರೀತಿ ಬಂದರೆ ಲೋ ಬಿ ಪಿ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಏನಕ್ಕಂದರೆ ನನಗೆ ಲೋ ಬಿ ಪಿ ಇದೆ. ಸೊ ನಾನು ಹಳೆ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಅದಾದಮೇಲೆ ನಮ್ಮ ಅಮ್ಮಂಗಂದೆ, ಅಮ್ಮ ಬೇಡ ಇವಾಗ ದೇವಸ್ಥಾನಕ್ಕೆ, ಫಸ್ಟ್ ಆಸ್ಪತ್ರೆಗೆ ಹೋಗೋದಂತ ನಮ್ಮಮ್ಮ ಬೈತವ್ರೆ. ಇಷ್ಟು ದೂರ ಬಂದು ದೇವಸ್ಥಾನಕ್ಕೆ ಹೋಗ್ದೇ ವಾಪಸ್ ಹೋಗ್ಬೇಕಾ, ಬೇಡ ಅಂತ ನಾನು ಹೇಳ್ತಾನೆ ಇದ್ದೀನಿ. ನಮ್ಮಮ್ಮ ಅರ್ಥನೇ ಮಾಡ್ಕೋತಾ ಇಲ್ಲ. ಇಲ್ಲಮ್ಮ ನನ್ನ ಕೈಲಿ ಆಯ್ಕಿಲ್ಲ, ನಾನಿದ್ರೆ ಇನ್ನೊಂದಿನ ದೇವಸ್ಥಾನಕ್ಕೆ ಹೋಗ್ಬೋದು ಬಾ ಅಂತ ಹೇಳ್ಬಿಟ್ಟು ಬನ್ನೂರಿಂದ ಬಸ್ ಹತ್ಕೊಂಡು ಮೈಸೂರಿಗೆ ಬಂದು ಅಣ್ಣನಿಗೆ ಕಾಲ್ ಮಾಡಿದೆ 6 ಗಂಟೆಲಿ. ಅವ್ನು ಮಲ್ಕೊಬಿಟ್ಟಿದ್ದಾನೆ. ಫೋನ್ ತೆಗಿತಾಯಿಲ್ಲ, ಮೆಸೇಜ್ ಮಾಡ್ಬಿಟ್ಟು ನಾನು ಮಲ್ಕೊಬಿಟ್ಟೆ ಬಸ್ಸಲ್ಲಿ. ಫುಲ್ಲು ನಡುಗ್ತಾ ಇದೆ ಕೈ. ನಮ್ಮಮ್ಮ ಪಾಪ ಜರ್ಕಿ ಇಕ್ಕಿಲ್ಲ. ನಮ್ಮಮ್ಮ ಸೀರೆ ಸರ್ಗಲೆಲ್ಲ ಈ ರೀತಿ ನನಗೆ ಕ್ಲೋಸ್ ಮಾಡ್ತಾ ಇದ್ದಾರೆ. ನನಗೆ ಆಗ್ತಾಯಿಲ್ಲ, ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋದ. ಅಣ್ಣ ಒಂದು 10 ನಿಮಿಷ ಬರ್ತಾಯಿದ್ದೀವಿ ಅಂತ ಹೇಳ್ದ. ಸೊ ಅದಾದಮೇಲೆ ಅಮ್ಮ ಇಡ್ಲಿ ತಗೊಂಬಂದ್ರು. ಪಾಪ ನಮ್ಮ ಅಮ್ಮಂಗೆ ಗೊತ್ತೇ ಆಗ್ತಿಲ್ಲ. ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಟ್ಲಿಗೆ ಹೋಗಿ ಅಮ್ಮ ನಾನು ಕೂರಿಸ್ಬಿಟ್ಟು ಇಡ್ಲಿ ತಗೊಂಬಂದು ಅರ್ಧ ಇಡ್ಲಿ ತಿನ್ಸಿದ್ರು. ಸೊ ನನಗೆ ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಚಳಿ ಬಂದ್ಬಿಡ್ತು. ಇಲ್ಲಿಗಂದ್ರೆ ಅನ್ನೋಕ್ಕೆ ಆಗ್ತಿಲ್ಲ ಗೈಸ್, ಅಷ್ಟು ಚಳಿ ಆಗೋಯ್ತು ನನಗೆ. ನಾನು ಅಂದ್ಕೊಂಡೆ ಲೋ ಬಿ ಪಿ ಪಕ್ಕ. ಸೊ ಏನಾಗ್ತೀನಿ ಅನ್ನೋದು ಗೊತ್ತಿಲ್ಲ ನನಗಂತೂ ಅನ್ನೋದು ಒಂದು ಭಯ ಆಗೋಯ್ತು. ಇನ್ನು ಅದಾದಮೇಲೆ ಅಣ್ಣ ಕೂಡ ಅಣ್ಣ ಬಂದಾದಮೇಲೆ ಸೊ JSS ಹಾಸ್ಪಿಟ್ಲಿಗೆ ಹೋದ. ಅಲ್ಲಿಗೆ ಹೋದ್ಮೇಲೆ ಸೊ ಅಲ್ಲಿ ಎಲ್ಲ ಬುಕ್ಕಲ್ಲಿ ಒಂದು ಬೈಂಡ್ ಕೊಡ್ತಾರೆ. ಸೊ ಅದೆಲ್ಲ ಇಸ್ಕೊಂಡು ನನ್ನ ಪೇಷೆಂಟ್ ಅಂದರೆ ನನ್ನ ನೇಮೆಲ್ಲನೂ ಬರೆಸಿದ್ರು. ಅದಾದಮೇಲೆ ಡಾಕ್ಟ್ರು 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅವರು ಬಂದಿರಲಿಲ್ಲ, 9 ಗಂಟೆಗೆ ಬರ್ತಾರೆ ಅಂತ ಹೇಳಿದರು. ಅದಾದಮೇಲೆ ಸರಿ ಅಂದ್ಬಿಟ್ಟು ನನಗೆ ಚಳಿ ಜಾಸ್ತಿ ಆಯ್ತಲ್ಲ, ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಎಮರ್ಜೆನ್ಸಿ ಅಂತ ಹೇಳಿದ್ರು. ಏನಾಯಿತು ಅಂತ ಹೇಳಿದಾಗ ಫುಲ್ ಚಳಿ ಬಂದ್ಬಿಟ್ಟೈತೆ ಅಂತಂದರು. ಆಗ BP ಚೆಕ್ ಮಾಡಿದ್ರು, 80ಕ್ಕೆ ಬಂದ್ಬಿಟ್ಟೈತೆ. ಇನ್ನು ಸರಿ ಅಂತೇಳಿ ಒಳಗಡೆ ಕರ್ಕೊಂಡೋದ್ರು. ಒಳಗಡೆ ಕರ್ಕೊಂಡೋದಾಗ ಏನಾಯ್ತಪ್ಪ ಅಂತ ಅಂದರೆ ಅಲ್ಲಿ 80 ಐತೆ, ಇವ್ರಿಗೆ BP ಸ್ವಲ್ಪ ಎಮರ್ಜೆನ್ಸಿ ಅಂತ ಅಂದರು. ಸರಿಯಾಗಿ ಇನ್ನೊಂದ್ಸಲ ಚೆಕ್ ಮಾಡಿ ಅಂದರು. ಸರಿ ಅಂತ ಮಾಡಿದಾಗ ಅಲ್ಲಿ 100 ಇತ್ತು. ಅದಕ್ಕೆ ನಮ್ಮ ಅಣ್ಣ ಅಂದ, ಅವಳಿಗೆ ಸ್ವಲ್ಪ ಚಳಿ ಜಾಸ್ತಿ ಆಗೈತೆ, ಏನಾದರೂ ಟ್ರೀಟ್ಮೆಂಟ್ ಕೊಡಿ ಅಂದರೆ. ಸೊ ಅಲ್ಲಿ ಒಬ್ಬ ಅಣ್ಣ ಇದ್ದ. ಅವರು ಡಾಕ್ಟ್ರು ಏನೋ ನನಗೆ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ಅವ್ರಂತ ಅಂದರು, ಚಳಿಗೆಲ್ಲ ನಾವೇನು ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ, ಹೋಗಿ ಹೊರಗಡೆ ಕೂತ್ಕೊಳ್ಳಿ, ಡಾಕ್ಟ್ರು ಬರ್ತಾರೆ ಅಂತ. ಸೊ ಪ್ರೈವೇಟ್ ಆಸ್ಪತ್ರೆಯಲ್ಲೇ ಈ ರೀತಿ ನೀವು ಮಾಡಿಬಿಟ್ರೆ ಇನ್ನು ಬೇರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇನ್ಯಾವ ರೀತಿ ಇದು ಮಾಡ್ಬೋದು. ಸೊ ಗೌರ್ಮೆಂಟ್ ಆಸ್ಪತ್ರೆನೇ ಬೆಟರು ನಿಮ್ಗಳಿಗೆ ಹೋಲಿಸ್ಕೊಂಡ್ರೆ. ಯಾರೋ ಒಬ್ಬರು ಮಾಡೋ ಒಂದು ತಪ್ಪಿಗೆ ಇಡೀ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಎಮರ್ಜೆನ್ಸಿ ಚಳಿ ತಡ್ಕೊಳಕ್ಕಾಗ್ತಿಲ್ಲ, ಸೀರಿಯಸ್ ಆಗೈತೆ ಅಂತ ಅಂದಾಗ ನೀವು ಹೋಗಿ ಆಚೆ ಕೂತ್ಕೊಳ್ಳಿ, ಡಾಕ್ಟ್ರು ಬಂದು ನೋಡ್ತಾರೆ ಅಂತ ಹೇಳಿದ್ರಲ್ಲ, ಮತ್ತು ನೀವೇನು ಹಾಕಿದ್ದೀರಾ ಆಸ್ಪತ್ರೆಯಲ್ಲಿ? ಅಟ್ಲೀಸ್ಟ್ ಏನು ಅಂತ ಎದ್ದು ಬಂದು ಕೂಡ ನೋಡಲಿಲ್ಲ. ಅಲ್ಲಿರೋ ನರ್ಸ್ಗಳು ಹೇಳ್ತಾ ಇದ್ದಾರೆ, ಅವ್ರು ತಲೆಗೆ ಹಾಕೋತಾ ಇಲ್ಲ. ನಿಮ್ಮ ಒಬ್ಬರಿಂದ ಇಡೀ ದೊಡ್ಡ ಆಸ್ಪತ್ರೆಗೇ ಒಂದು ಕೆಟ್ಟ ಹೆಸರು ಬರುತ್ತೆ. ಸೊ ಒಂದು ಜೀವದ ಜೊತೆಲ್ಲ ಆ ರೀತಿ ಆಟಾಡಬೇಡಿ. ಸುಮ್ಮನೆ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಬರಲ್ಲ, ಸೀರಿಯಸ್ ಆಗಿರೋದಕ್ಕೆ ಕರ್ಕೊಂಬಂದಿರ್ತಾರೆ. ಎದ್ದು ಬಂದು ನೋಡ್ಬೋದಿತ್ತು, ಅದನ್ನು ನೋಡಲಿಲ್ಲ ಗೈಸ್. ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ ಎಲ್ಲೆಲ್ಲ ಈ ಹಾಸ್ಪಿಟ್ಲಿಗೆ ಬಂದಲ್ಲ ಅಂತ ಅನ್ನಿಸ್ಬಿಡ್ತು. ಏನೋ ಅದಾದಮೇಲೆ ಹೊರಗಡೆ ಹೋಗಿ ಒಂದು ಡೋಲೋ ಮಾತ್ರ ನುಂಗೋಗಿ ಸರಿಯಾಗುತ್ತೆ, ಏನಿಲ್ಲ ಅಂತ ಹೇಳಿದ್ರು. ಆಮೇಲೆ ಹೋಗಿ ನಾನು ಬಿಸಿಲಲ್ಲಿ ಕೂತ್ಕೊಂಡೆ. ಅದಾದಮೇಲೆ ಅಣ್ಣ ಏನು ಮಾಡ್ದೆ, ಒಂದು ಡೋಲೋ ಮಾತ್ರೆ ಕೊಟ್ಟ, ನುಂಗಿದೆ. ಸೊ ಇನ್ನೊಂದು ಸ್ವಲ್ಪ ಇಡ್ಲಿ ತಿಂದೆ. ಇನ್ನು ನಾನು ತಿನ್ನಲಿಲ್ಲ ಅಂತ ಅಂದರೆ ಹುಷಾರಾಗಲ್ಲ ಅಂತೇಳಿ ಹಂಗೋ ಹಿಂಗೋ ಅಡುಗೆನ ಮಾಡಿದೆ. ಅನ್ನೋಕ್ಕೆ ಆಯ್ತಿರಲಿಲ್ಲ ನನ್ನ ಕೈಲಿ, ಚಳಿ ಜಾಸ್ತಿಯಾಗಿ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ತಿಂದಾದ್ಮೇಲೆ ಅಣ್ಣ ಕೂಡ ಒಂದು ಜರ್ಕಿ ಕೊಟ್ಟ, ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಅಣ್ಣ ಒಂದು ನಿಂಬೆಹಣ್ಣು ಜ್ಯೂಸ್ ತಂದ, ಎಕ್ಸ್ಟ್ರಾ ಒಂದಿಷ್ಟು ಉಪ್ಪಿನ ಪುಡಿ ಹಾಕಿಸ್ಕೊಂಡು ಅಂದರೆ ಪ್ಲೇಟ್ಗೆ ಹಾಕಿಸ್ಕೊಂಡು ತಗೊಂಬಂದಿದ್ದ. ನೋಡಿ ಇವಾಗ ಅಂದ್ಬಿಟ್ಟು ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಕುಡ್ದೆ ಗೈಸ್. ನಾನು ಕುಡ್ದಾದ್ಮೇಲೆ ಸ್ವಲ್ಪ ಅಂದರೆ ಹೇಳಿದ್ನೆಲ್ಲ ಲೋ ಬಿ ಪಿ ಥರ ಆಗಿತ್ತಂತ. ಸೊ ಉಪ್ಪು ಹಾಕೊಂಡು ಕುಡಿದ್ಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂತು. ಅದಾದಮೇಲೆ ಹಂಗೋ ಹಿಂಗೋ ಒದ್ದಾಡಿ 9 ಗಂಟೆ ಆಯಿತು. ಡಾಕ್ಟ್ರು ಕೂಡ ಬಂದರು. ಡಾಕ್ಟ್ರಿಗೆಲ್ಲ ತೋರಿಸಿದ್ಮೇಲೆ ಮತ್ತೆ ಅಲ್ಲಿ ಬ್ಲಡ್ದು ಚೆಕ್ ಮಾಡಿಸು ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳಿ ಅಲ್ಲೋಗಿ ಬ್ಲಡ್ದೆಲ್ಲ ಚೆಕ್ ಮಾಡಿಸ್ತು. ಸೊ ರಿಪೋರ್ಟು 3 ಗಂಟೆಗೆ ಬರುತ್ತೆ. ಈಗ ಒಂದು ಇಂಜೆಕ್ಷನ್ ಹೇಳ್ತೀನಿ, ಅದನ್ನು ಮಾಡಿಸ್ಕೊ ಅಂತ ಹೇಳಿದ್ರು. ಅದನ್ನು ಮಾಡಿಸ್ಕೊಂಡಾದ್ಮೇಲೆ ಸರಿ ಅಂತ ಹೇಳಿ ನಮ್ಮ ಮನೆಯವ್ರು ಕೂಡ ಅದೇ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಬಂದರು. ಪಾಪ ಅಲ್ಲಿಂದ ಹುಣಸೂರಿಂದ ಬಂದರು.
ಇನ್ನು ಬಂದಮೇಲೆ ಅಲ್ಲಿಂದ ಇನ್ನು ವಾಪಸ್ಸು ಹೋಗೋದು ಬೇಡ, ದೇವಸ್ಥಾನಕ್ಕೆ ಅರ್ಧ ದಾರಿಗೆ ಹೋಗಿವಿ ಅಂತ ಹೇಳ್ಬಿಟ್ಟು ನಾವು ಅಡುಗೆ ಮಾಡೋದಕ್ಕೆ ಏನೇನು ಸಾಮಾನು ತಗೊಂಡೋಗಿದ್ದೋ ಅದನ್ನೆಲ್ಲ ನಮ್ಮ ಅಣ್ಣಕ್ಕೆಲ್ಲ ವಾಪಸ್ ಕೊಟ್ಟು ಕಳಿಸ್ಬಿಟ್ಟು ಇನ್ನು ನಾನು ನಮ್ಮಮ್ಮ ಅವರು ಮತ್ತು ಸಬರ್ ಬಸ್ ಸ್ಟಾಪಿಗೆ ಹೋಗಿ ಸ್ವಲ್ಪ ನಾಷ್ಟ ಮಾಡಿಕೊಂಡು ಏನಕ್ಕಂದ್ರೆ ಟೈಮ್ ಬಂದು 11 ಗಂಟೆ ಆಗಿತ್ತಲ್ಲ, ಸರಿ ಅಂತೇಳಿ ಇನ್ನು ಅಲ್ಲಿಂದ ಬನ್ನೂರಿಗೆ ಹೋದೋ ಸಬರ್ ಬಸ್ ಸ್ಟ್ಯಾಂಡಿಂದ. ಅಲ್ಲಿಂದ ಆಟೋ ರೆಡಿ ಇತ್ತು, ಆಟೋ ಕೂಡ ತಗೊಂಡೋದೋ. ಇನ್ನು ಅಲ್ಲೇ ಪೂಜೆ ಸಾಮಾನು ಕೂಡ ತಗೊಂಡು ಅದಾದಮೇಲೆ ಬಟ್ಟೆ ಮಾತ್ರ ತಗೊಂಡೋಗಿದ್ದೆ ಅಷ್ಟೇ ನಾನು. ಅಲ್ಲಿ ನೀರು ಫುಲ್ ಕೊರೆದೋಗ್ತಿದೆ, 11:30 12 ಗಂಟೆ ಆಗೈತೆ. ನನಗೆ ತಣ್ಣೀರೊಳಗಡೆ ಕೈ ಹಾಕೋಕ್ಕಾಗ್ತಿಲ್ಲ. ಸರಿ ಅಂತೇಳಿ ನಮ್ಮಪ್ಪ ತಂದೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟೆ ಗೈಸ್. ಭಾರ ಹಾಕ್ಬಿಟ್ಟು ಮುಳುಗಿ ಎದ್ದೆ. ಅಲ್ಲೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ನಾನು ಇವ್ರಿಗೆ ಹೇಳಿದ್ದೆ ವೀಡಿಯೋ ಮಾಡಿ ಅಂತ. ಅದಕ್ಕೆ ಇವರು ಆಯಿತು ಮಾಡ್ತೀನಿ ಅಂತ ಹೇಳಿದ್ರು. ಇವರು ವೀಡಿಯೋನೇ ಮಾಡಿಲ್ಲ. ಒಂದು ಸಲ ಅವ್ರು ಏನಾದರೂ ಹೇಳಿದ್ರೆ ನಾನು ಎದುರು ಉತ್ತರ ಕೊಡಲ್ಲ. ಸೊ ನಾನು ಕೆಲವೊಂದು ಸಲ ಏನಾರು ಹೇಳಿದಾಗ ಅವ್ರು ಎದುರು ಉತ್ತರ ಕೊಡಲ್ಲ. ನಾನು ಅಂದ್ಕೊಂಡೆ ನಂಗೆ ಹುಷಾರಿಲ್ವಲ್ಲ ಅದಕ್ಕೆ ಮಾಡಿಲ್ಲ, ಸೊ ಕೇಳೋದು ಬೇಡ ಜಾಸ್ತಿ ಅಂತ ನಾನು ಹಿಂಸೆ ಮಾಡಲಿಲ್ಲ. ಒಂದೇ ಸತಿ ಹೇಳಿದ್ದು, ಅವ್ರು ಆ ಕಡೆ ಹೋಗಿ ಕೂತ್ಕೊಂಡ್ರು, ನಾನು ನೀನು ಕರೀಲೂ ಇಲ್ಲ. ಆಮೇಲೆ ಏನಕ್ಕಂದ್ರೆ ನಾನು ಚೆನ್ನಾಗಿದ್ದಿದ್ರೆ ಅವ್ರು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ ಇದ್ರು. ನನಗೆ ನಿನಗೆ ಹುಷಾರಿಲ್ಲ, ಏನು ವೀಡಿಯೋ ಮಾಡ್ತೀಯ ಸುಮ್ಮನೆ ಇರು ಅಂತ ಕೂಡ ಹೇಳಿದರು. ನಾನಿಲ್ಲ ಮಾಡಿ ಅಂತ ಹೇಳಿದೆ. ನಾನು ಬೇಜಾರು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಆಯಿತು ಮಾಡ್ತೀನಿ ಅಂತ ಹೇಳಿದರು ಅಷ್ಟೇ. ಇನ್ನು ಅವ್ರು ಮಾಡಲಿಲ್ಲ. ಅದೆಲ್ಲ ವೀಡಿಯೋ ನಾನು ಯಾವ ದೇವಸ್ಥಾನಕ್ಕೆ ಹೋದೆ, ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದು ನಾನು ಭಾನುವಾರ ಹೋಗ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಅಲ್ಲಿ ಸ್ನಾನ ಮಾಡಿ ಉಳ್ಸೇವೆ ಮಾಡಿದೆ. ಒಂದು 3 ಸಲ ಉಳ್ಸೇವೆ ಮಾಡಿಬಿಟ್ಟು ಹೋಗಿ ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡೋಕ್ಕೆ ಸಪ್ರೇಟ್ ಜಾಗ ಇದೆ, ಅಲ್ಲೆಲ್ಲ ಮಾಡಿದೆ. ಫುಲ್ಲು ಮೈಯೆಲ್ಲ ರೆಡ್ ಆಗೋಯ್ತು ಗೈಸ್. ಹೆಂಗಾಗೋಯ್ತು ಅಂದರೆ ಜಾಸ್ತಿನೇ ಆಗೋಯ್ತು. ಸರಿ ಅಂತೇಳಿ ಅಲ್ಲಿ ಹೊರ್ಗಡೆನೇ ಪೂಜೆ ಅಂದರೆ ಹಣ್ಣುಕಾಯಿ ಎಲ್ಲ ಹೊಡಿಯೋದು ಅಲ್ಲೇ ಮಾಡಿಸ್ಕೊಂಡು ಅವ್ರಿಗೆ ತೋರಿಸ್ದೆ. ಇದು ನಾಗರನೇ ಆಗಿರೋದು, ಸೊ ಟ್ಯಾಬ್ಲೆಟ್ ನುಂಗ್ಬೇಡಿ, ಕ್ರೀಮು ತೊಗೊಬೇಡಿ ನೀವು ಅಂದ್ರೆ. ಆಮೇಲೆ ಒಳಗಡೆ ದೇವಸ್ಥಾನಕ್ಕೆ ಹೋದ, ಅಲ್ಲೂ ಪೂಜೆ ಕೂಡ ಮಾಡಿಸ್ದೆ. ಪೂಜೆ ಮಾಡಿಸ್ಬಿಟ್ಟು ಅಲ್ಲಿ ಯಾರೋ ಮಕ್ಕಳು ಆಗ್ತಿಲ್ಲ ಸರ್ಪದೋಷದಿಂದ ಅಂತ ಕೇಳ್ತಿದ್ರು. ಸರಿ ಇವ್ರನ್ನೊಂದು ಸಲ ಕೇಳೋಣ ಅಂದ್ಬಿಟ್ಟು ಕೇಳಿದೆ. ನಾನು ಹೇಳ್ದೆ ಈ ರೀತಿ ಆಗ್ತಿದೆ, ಹಿಂಗೆ ಹೋಗ್ತಾನೆ ಇಲ್ಲ, ಎಲ್ಲೋದ್ರೂ ನಾರ್ಮಲೇ ಬರ್ತಿದೆ ಅಂತ. ಅವ್ರಂದ್ರು ಮೈಯಲ್ಲೆಲ್ಲ ಆಗ್ತಿದೆ ಅಂದಾಗ ಹ್ಞೂ ಅಂತೇಳಿ ನಾನು ಮುಖ ಕೈ ಇದನ್ನೆಲ್ಲ ತೋರಿಸ್ತಿ. ಇದು ನಾಗರ ಕಣಮ್ಮ, ಆಸ್ಪತ್ರೆಗೆ ಏನಕ್ಕೆ ಹೋಗಿದ್ಯಾ, ಅದಕ್ಕೆ ಜಾಸ್ತಿ ಆಗೈತೆ ಅಂತ ಕೂಡ ಹೇಳಿದ್ರು. ಅದಾದಮೇಲೆ ಭಾನುವಾರ ಅಭಿಷೇಕ ಮಾಡಿಸು, ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳಿದ್ರು. ಹ್ಞೂ ಸರಿ ಆಯಿತು ಅಂತ ಹೇಳಿದೆ. ಇನ್ನು ಅದಾದಮೇಲೆ ಅಲ್ಲಿ ನಾನು ಹೇಳಿದ್ನಲ್ಲ ಹಾಲು ಗೀಲು ಏನು ತಗೊಂಡು ಹೋಗಿರಲಿಲ್ಲ. ಇನ್ನು ಅಲ್ಲಿ ಬರೀ ಪೂಜೆ ಸಾಮಾನು ಅಷ್ಟೇ ಸಿಗೋದು, ಇನ್ನೇನು ಸಿಗೋದಿಲ್ಲ. ಇನ್ನು ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಕೇಳ್ಕೊಂಡು ಬಂದೆ. ಸೊ ಹರಕೆ ಕೂಡ ಕಟ್ಕೊಂಡು ಬಂದೆ ನಾನು. ಅದಾದಮೇಲೆ ಅಲ್ಲಿ ಒಂದು ನಾಗಮ್ಮನ ದೇವಸ್ಥಾನ ಇದೆ. ಸೊ ಅದು ಬಂದು ಹೆಣ್ಣು ದೇವರು, ಅದಕ್ಕೆ ಮಡ್ಲಕ್ಕೆಲ್ಲ ತುಂಬಿಸ್ಬೋದು. ನಮ್ಮ ಅನಿಸಿಕೆ ಅಂದರೆ ನಮಗೆ ಏನು ನಮ್ಮ ಕೋರಿಕೆ ಕೇಳ್ಕೊತೀವಿ ದೇವ್ರ ಹತ್ರ, ಆ ರೀತಿ ಮೇಲೆ ನಾವೇನು ಹರಕೆ ಕೊಡ್ಕೊತೀವಿ ಆ ಥರ. ಸರಿ ಅಂತೇಳಿ ನಾನು ಮಡ್ಲಕ್ಕಿ ತುಂಬಕ್ಕೆ ಏನೇನು ಬೇಕು ಅಂತ ಕೂಡ ಕೇಳ್ಕೊಂಡು ಬಂದೆ. ಇಷ್ಟೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅದೆಲ್ಲ ಭಾನುವಾರ ವೀಡಿಯೋದಲ್ಲಿ ಇರುತ್ತೆ, ನಾನು ಮಾಡ್ತೀನಿ. ನಾನು ಮಾಡಿ ನಿಮಗೆ ಯಾವುದು ದೇವಸ್ಥಾನದ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ತಿಳಿಸ್ಕೊಡ್ತೀನಿ. ಇನ್ನು ಅದಾದಮೇಲೆ ಅಲ್ಲಿ ನನಗೆ ಈ ಬಳೆನ ಹಾಕಿದ್ರು, ನಾಗರ ಬಳೆನ. ಆಮೇಲೆ ಸರಿ ಅಂತೇಳಿ ದೇವ್ರದ್ದು ಪ್ರಸಾದ ಕೂಡ ಕೊಟ್ಟರು. ಆಮೇಲೆ ಮನೆಗೆ ಹಚ್ಚೋದಕ್ಕೆ ಅಂತೇಳಿ ಸ್ವಲ್ಪ ಮಣ್ಣು, ಇವಾಗ ನೀವು ವೀಡಿಯೋದಲ್ಲಿ ಮುಂದೆ ನೋಡ್ಬೋದು, ನಾನು ತೋರಿಸ್ತೀನಿ. ಸೊ ಅದಕ್ಕೆ ಮಾತ್ರ ವಾಯ್ಸ್ನೇ ಕೊಡ್ತೀನಿ. ಅದಕ್ಕೆ ಒಂದು ಎಣ್ಣೆ ಕೂಡ ಕೊಟ್ಟರು. ಇದನ್ನು ನೈಟ್ ಹೊತ್ತು ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡು ಅಂತೇಳಿ. ಇದನ್ನು ಕೈಗೆ ಹಾಕಿ ಪ್ರಸಾದನ ಕೈ ಕೊಟ್ಟರು, ತಿಂದೆ. ತಿಂದಾದ್ಮೇಲೆ ವಾಪಸ್ ಬರೋಷ್ಟರಲ್ಲಿ, ಆಲ್ಮೋಸ್ಟ್ ಮನೆಗೆ ಬರೋಷ್ಟರಲ್ಲಿ, ಸೊ ನೀವು ನನ್ನ ಕೈ, ನನ್ನ ಫೇಸ್ ನೋಡ್ತಾ ಇರ್ಬೋದು, ಒಂದು ಚೂರು ಕೂಡ ಇರಲಿಲ್ಲ. ನಾನು ಏನು ಹರಕೆ ಕಟ್ಕೊಂಡೆ ಅದನ್ನೆಲ್ಲ ನಾನು ಭಾನುವಾರದ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನನಗೆ ಗೊತ್ತಿಲ್ಲದೆ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಷ್ಟು ದಿನ ಸುಮ್ಮನೆ ದುಡ್ಡು ವ್ಯರ್ಥ ಮಾಡಿದೆ. ಸೊ ದುಡ್ಡು ವ್ಯರ್ಥ ಮಾಡಿದೆ ಅನ್ನೋದಕ್ಕಿಂತ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಂಥ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನನಗೆ ನಾಗರ ಅಂತ ಗೊತ್ತಾಗಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು, ಏನಕ್ಕೆಂದರೆ ಎಲ್ಲ ರಿಪೋರ್ಟಲ್ಲೂ ನಾರ್ಮಲ್ ಬರ್ತಾಯಿತ್ತು. ಸೊ ಇವಾಗ ವೀಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗಿದ್ದು, ರಿಪೋರ್ಟ್ ಬಂದಿದ್ದು, ಅಲ್ಲೆಲ್ಲ ಏನಾಯಿತು ಅಂತ. ಸೊ ಅಲ್ಲಿಂದ ಮನೆಗೆ ಬಂದೆ, ಅದೆಲ್ಲ ಏನಾಯಿತು ಅಂತ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ. ಅದಕ್ಕೆ ಹೇಳೋದು ದೇವ್ರನ್ನೂ ನಂಬಬೇಕು ಅಂತ. ಸೊ ಒಂದು ದಿನಕ್ಕೆ ಈ ರೀತಿ ವಾಸಿ ಆಗೈತೆ ಅಂದರೆ ನೀವೇ ನೋಡ್ಬೋದು. ಅವತ್ತು ಹುಣ್ಸೂರ್ಗೆ ಹೋದೆ, 3,000 ರೂಪಾಯಿ ಖರ್ಚು ಮಾಡಿದೆ ಗೈಸ್, ಒಂದು ಚೂರು ಕಮ್ಮಿ ಆಗಲಿಲ್ಲ. ಸೊ ನೀವೇ ನೋಡ್ತಾ ಇರ್ಬೋದು, ನಾನು ಸುಮಾರು ವೀಡಿಯೋದಲ್ಲಿ ಹಾಸ್ಪಿಟ್ಲ್ ವೀಡಿಯೋನೇ ಜಾಸ್ತಿ ಇದೆ, ಎಲ್ಲಿಗೋದ್ರೂ ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ನನಗಂತೂ ತುಂಬ ಖುಷಿಯಾಯಿತು. ಏನಕ್ಕಂದರೆ ದೇವ್ರನ್ನ ನಂಬಬೇಕು, ದೇವ್ರನ್ನ ನಂಬಿದ್ರೆ ಯಾವ ಕಾಯಿಲೆ ಕೂಡ ಇರಲ್ಲ ಅಂತ. ಈಗ ವೀಡಿಯೋದಲ್ಲಿ ಇನ್ನು ನೆನ್ನೆದು ಸ್ವಲ್ಪ ಹುಷಾರಾದ್ಮೇಲೆ ವೀಡಿಯೋ ಮಾಡಿದ್ನಲ್ಲ, ಅದೆಲ್ಲ ಕಂಟಿನ್ಯೂ ಆಗುತ್ತೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದಾದಮೇಲೆ ಅಲ್ಲಿ ನಾವು ಬೇಡ ಹೊಟ್ಟೆ ಹಸಿತಲ್ಲ ಅಂತ ಹೇಳ್ದೋ, ಆದರೆ ಅವ್ರು ಊಟ ಕೊಡಿಸಿದ್ರು. ಸರಿ ಅಂತೇಳಿ ನಾವು ಊಟ ಮಾಡಿಕೊಂಡು ನಾನು ಅಮ್ಮ ಬಂದು, ಇನ್ನು ಅವರು ಕೆಲ್ಸಕ್ಕೆ ಟೈಮ್ ಆಯಿತು ಅಂತೇಳಿ 3 ಗಂಟೆಲಿ ಹೊರಟೋದ್ರು. ಇನ್ನು ಅಲ್ಲಿ ರಿಪೋರ್ಟ್ ಕೂಡ ಬಂದಿತ್ತು. ಏನಕ್ಕೆಂದರೆ 3 ಗಂಟೆಗೆ ರಿಪೋರ್ಟ್ ಸಿಗೋದು ಅಂತ ಹೇಳಿದರು. ಇನ್ನು ಸರಿ ಅಂತೇಳಿ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು, ಸರಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಅಲ್ಲಿ
ಅಲ್ಲಿ ಡಾಕ್ಟ್ರು ಬರೋದು 3:45ಗೆ ಅಂತ ಹೇಳಿದ್ರು. ನಾವು 3 ಗಂಟೆಗೆ ಹೋಗಿದ್ವಲ್ಲ, ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಕಾಯ್ತಾ ಇದ್ದೋ. ಅದಾದಮೇಲೆ ಡಾಕ್ಟ್ರು ಕೂಡ ಬಂದರು. ಡಾಕ್ಟ್ರು ಬಂದಮೇಲೆ ತೋರಿಸ್ದೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ತಗೋ ಅಂತ ಹೇಳಿದ್ರು. ಅಣ್ಣ ಮುಂಚೆಗೆ ಹೇಳಿದ, ಮಾತ್ರೆಯನ್ನು ತಗೋಬೇಡ, ಅವರು ಟ್ಯಾಬ್ಲೆಟ್ ಚೀಟಿ ಕೊಡ್ತಾರಲ್ಲ ತಗೊಂಡು ಬಾ, ನಾವು ಮನೇಲಿ ಅಂದರೆ ಇಲ್ಲೇ ಮೆಡಿಕಲಲ್ಲಿ ತಗೊಳ್ಳೋಣ ಅಂತ ಹೇಳಿದರು. ನಾನು ಸರಿ ಅಂತೇಳಿ ಟ್ಯಾಬ್ಲೆಟ್ ಎಲ್ಲ ತಗೊಂಡಿರಲಿಲ್ಲ. ಏನಕ್ಕೆ ನಂಗೆ ಆಲ್ಮೋಸ್ಟ್ ನೀವು ಇವಾಗ ನೋಡ್ತಾ ಇರ್ಬೋದು ಫೇಸಲ್ಲಿ ಕಮ್ಮಿ ಆಗಿಬಿಟ್ಟಿತ್ತು ಆ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ. ಒಂದು ದಿನಕ್ಕೆ ರಾತ್ರಿ ನಾನು ಹರಕೆ ಕಟ್ಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದೆ. ಸೊ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಕಮ್ಮಿ ಆಗಿದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ದೇವರು ಎಷ್ಟು ಪವರ್ಫುಲ್ ಇರ್ಬೋದು ಅಂತ. ಸೊ ಈ ಥರ ಆದಾಗ ನೀವು ನಂತರ ಲೇಜಿ ಮಾಡಬೇಡಿ, ಆ ದೇವಸ್ಥಾನಕ್ಕೆ ಹೋಗಿ ಮತ್ತಿ ತಳಪಂಗೆ ಒಳ್ಳೆಯದಾಗುತ್ತೆ. ಇನ್ನು ಅದಾದಮೇಲೆ ಅಲ್ಲಿಂದ ಆಟೋ ಹಿಡ್ಕೊಂಡು ಮಾಮೂಲಿ ಬಸ್ ಸ್ಟಾಪ್ಗೆ ಹೋದೋ, ಅಲ್ಲಿಂದ ಇಲ್ವಾಲಕ್ಕೆ ಹೋದೋ. ಸೊ ಏನಪ್ಪ ಅಂತ ಅಂದರೆ ನಾನು ಇವ್ರನ್ನ ಕೇಳಿದೆ, ನೀವೇನಾದರೂ ಯಾವಾಗಲಾದರೂ ಓಡ್ತಿದ್ರ ಅಂತ. ಸೊ ಇವರು ಫಸ್ಟ್ ಹೇಳಿರಲಿಲ್ಲ, ಇಲ್ಲ ನಾನು ಓಡಿಸ್ಬಿಡ್ತಿದ್ದೆ ಕಾಲೇಜ್ ಹತ್ರ ಬಂದರೆ ಅಂತ ಹೇಳಿದ್ರು. ಅದಾದಮೇಲೆ ಹೇಳಿದ್ರು, ಸೊ 2 ವರ್ಷದ ಹಿಂದೆ ಒಂದು ನಾಗರ ಹೊಡೆದಾಕಿದೆ ಅಂತ. ಇವ್ರು ಮಾಡಿದ ತಪ್ಪಿಗೆ ನಾನು ಅನುಭವಿಸೋ ರೀತಿ ಆಯಿತು. ಆಮೇಲೆ ಅಲ್ಲಿ ಹೋಗಿ ಕೇಳಿದೆ ಈ ರೀತಿ ಮಾಡಿದ್ರಂತೆ ಅಂತ. ಅದಕ್ಕೆ ಏನೋ ಸರ್ಪದೋಷ ಇರೋ ಥರ ಕಾಣಿಸ್ತಿದೆ ಅಂತ ಕೂಡ ಹೇಳಿದ್ರು. ಭಾನುವಾರ ಬರ್ತಿರಲ್ಲ, ತೆನಿ ಎಲ್ಲ ಎರ್ದುಬಿಟ್ಟು ಬನ್ನಿ, ಏನು ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದ್ರು. ಇನ್ನು ಅದಾದಮೇಲೆ ಮನೆಗೆ ಬಂದೋ, ಅಂದರೆ ಇಲ್ವಾಲ ಬಸ್ ಸ್ಟ್ಯಾಂಡ್ಗೆ 5 ಗಂಟೆಗೆ ಬಂದೋ. ಅಲ್ಲಿ ಬಸ್ ನಿಲ್ಲಿಸ್ನೇ ಇಲ್ಲ, ಹೊರ್ಟೋದ್ರು, ರಶ್ ಐತೆ ಅಂತ. ಇನ್ನು 6 ಗಂಟೆ ತನಕ ಬಸ್ ಇರಲಿಲ್ಲ, ಕಾಯ್ಕೊಂಡು ಕೂತಿದ್ದೋ. ಇನ್ನು ಮನೆಗೆ ಬಂದಾಗಲೇ 6:15. ಸೊ ಸರಿ ಅಂತ ಹೇಳಿ, ಇನ್ನೂ ಅಂದರೆ ನಮ್ಮೂರ ಹತ್ರ ಅಲ್ವಾ, 1/4 ಗಂಟೆ ಅಷ್ಟರಲ್ಲಿ ಬಂದ್ಬಿಡ್ಬೋದು. ಮನೆಗೆ ಬಂದ ತಕ್ಷಣ ಅಪ್ಪಿ, ಅಮ್ಮ ನನಗೆ JCB ತಂದಿಲ್ವಾ ಅಂತ ಅಂದ. ಅಪ್ಪ ನನಗೆ ಹುಷಾರಿಲ್ದೇ ಬದುಕು ಬಂದಿದ್ದೀನಿ ಕಣಪ್ಪ ಅಂತ ಹೇಳಿದೆ. ಇನ್ನು ಸರಿ ಅಂತೇಳಿ ಅಪ್ಪಿಗೆ ಜ್ಯೂಸು ಮತ್ತು ಕಡಲೆಬೇಳೆ, ಕಡಲೆ ಬೀಜ ಇದೆಲ್ಲ ಇಷ್ಟ ಅಂತೇಳಿ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ. ಸರಿ ಬಿಡಮ್ಮ ಆಯಿತು, ಇನ್ನೊಂದು ದಿನ ಓದಕ್ಕೆ ತಂದು ಕೊಡುವೆ ಅಂತ ಹೇಳ್ದೆ. ಸರಿ ಕಣಪ್ಪ ಆಯಿತು ಅಂತ ಹೇಳಿದೆ. ಇನ್ನು ಅದಾದಮೇಲೆ ಇವಾಗ ನೀವು ನನ್ನ ಕೈ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದು ನೆನ್ನೆ ವೀಡಿಯೋ ಮಾಡಿದ್ದೆ, ಅಂದರೆ ನೆನ್ನೆ ನಾನು ವೀಡಿಯೋ ಮಾಡಬೇಕು ಟೆಂಪಲ್ದು ಅಂದ್ಕೊಂಡೆ, ಬೆಳಿಗ್ಗೆ ಎಲ್ಲ ವೀಡಿಯೋ ಮಾಡಿದ್ದು. ಆದರೆ ಅಲ್ಲಿಗೋದಾಗ ಆ ರೀತಿ ಆಯ್ತಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಈ ರೀತಿ ಆಗಿಬಿಡುತ್ತೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಆ ದೇವರು ಎಷ್ಟು ಪವರ್ಫುಲ್ ಇದೆ ಅಂತ. ನಿಮಗೇನಾದರೂ ಅಡ್ರೆಸ್ ಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ. ಸೊ ನಾನು ತಿಳಿಸ್ಕೊಡ್ತೀನಿ, ಕಮೆಂಟ್ಸ್ ಮೂಲಕನೇ ನಿಮಗೆ ರಿಪ್ಲೈ ಕೊಡ್ತೀನಿ. ಇಲ್ಲ ಅಂತಂದರೆ ಭಾನುವಾರ ಹೋಗ್ತೀನಲ್ಲ ಮತ್ತೆ, ಆವಾಗ ನಾನು ನಿಮಗೆ ಹೇಳ್ತೀನಿ. ಸೊ ಕಾಲಲ್ಲೂ ಕೂಡ ಇಲ್ಲ, ನೀವು ಫಸ್ಟ್ ನೋಡಬೇಕಿತ್ತು ನನ್ನ ಫೇಸ್ ಹೆಂಗಿತ್ತು ಅಂತ ಹಳೆ ವೀಡಿಯೋದಲ್ಲಿ. ಇನ್ನು ಸರಿ ಅಂತೇಳಿ ಅದಾದಮೇಲೆ ಅಲ್ಲಿ ನಾನು ಹೇಳಿದ್ನಲ್ಲ ಪೌಡ್ರು ಮತ್ತು ಏನಪ್ಪ ಎಣ್ಣೆನ ಕೊಟ್ಟರು ಅಂತ, ಅದನ್ನು ಅವ್ರು ಹೇಳಿದರು ಒಂದು ಬಟ್ಲಿಗೆ ಹಾಕಿ ಕಲಸಿ ಅಂತ. ಸ್ವಲ್ಪನೇ ಕಲಿಸ್ಕೊಳ್ಳಿ, ಏನಕ್ಕಂದರೆ ಒಂದು 5 ಪೌಡ್ರು, ಒಂದು 5 ಎಣ್ಣೆ ಬಾಟ್ಲು ಕೊಟ್ಟಿದ್ದರು. ಸರಿ ಅಂತೇಳಿ ಅದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಮೈಗೆ, ಕೈಗೆ ಎಲ್ಲೆಲ್ಲ ಆಗೈತೆ ಬಾಡಿ ಪೂರ್ತಿ ಹಚ್ಚು ಅಂತ ಹೇಳಿದ್ರು. ನಾನು ಅದೇ ರೀತಿ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಒಂದು ಬಾಟ್ಲಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ದೆ. ಅದಾದಮೇಲೆ ಸರಿ ಅಂತ ಹೇಳಿ ಆ ಮುಖಕ್ಕೆಲ್ಲ ಹಚ್ಚಿದೆ. ಅಂದರೆ ಬೆಳಿಗ್ಗೆ ಹೊತ್ತು ಎದ್ದು ಸ್ನಾನ ಮಾಡು, ಆ ಸೋಪು ಗೀಪು ಏನು ಯೂಸ್ ಮಾಡಬೇಡ, ತಲೆಗೆ ಶಾಂಪು ಕೂಡ ಯೂಸ್ ಮಾಡಬೇಡ ಅಂತ ಹೇಳಿದರು. ಸರಿ ಅಂತೇಳಿ ನಾನು ಅದನ್ನೆಲ್ಲ ಯೂಸ್ ಮಾಡಿರಲಿಲ್ಲ. ಆಮೇಲೆ ಏನಪ್ಪ ಅಂದರೆ ನಾವು ಅಲ್ಲಿ ಪೌಡ್ರ್ ತಗೋಬೇಕಾದ್ರೆ ಒಂದು 6 ವರ್ಷದ ಮಗು ಅಂತ ಅನಿಸುತ್ತೆ, ಪಾಪ ಆ ಮಗುಗೂ ಇದೇ ರೀತಿ ಆಗ್ಬಿಟ್ಟಿತ್ತು. ಆಮೇಲೆ ಏನಪ್ಪ ಅಂದರೆ ಹಾಸ್ಪಿಟ್ಲಲ್ಲಿ ಏನಾಯಿತು ಅಂತ ಅಂದರೆ ಒಂದು 4 ತಿಂಗಳು ಮಗು ಅನಿಸುತ್ತೆ. ನನಗೆ ಯಾವ ರೀತಿ ಆಗಿತ್ತು ಗೈಸ್, ಅದೇ ರೀತಿ ಆಗಿತ್ತು, ಅದಕ್ಕಿಂತ ಜಾಸ್ತಿನೇ ಆಗಿಬಿಟ್ಟಿತ್ತು. ಅವ್ರಿಗೆ ಸರಿಯಾಗಿ ಕನ್ನಡನೇ ಬರ್ತಾ ಇರಲಿಲ್ಲ. ನಾನೇ ಹೋಗಿ ಮಾತಾಡಿಸ್ದೆ ಏನಿದು ಅಂತ. ಅಲರ್ಜಿಗೆ ಅಂತ ಅಂದರು. ನಾನು ಅಂದೆ ಕೆಲವೊಂದು ಸಲ ಅಲರ್ಜಿಗೆ ಈ ರೀತಿ ಆಗುತ್ತೆ, ಇಲ್ಲ ಇನ್ನೊಂದು ಕೆಲವೊಂದು ಸಲ ಈ ರೀತಿ ಆದರೂ ಆಗುತ್ತೆ. ನಾನು ಫೋಟೋಸ್ ಎಲ್ಲ ತೋರಿಸ್ದೆ, ಹೌದು ನಮ್ಮ ಪಾಪುಗೆ ಹಿಂಗೆ ಆಗೈತೆ ಅಂತ ಹೇಳಿದ್ರು. ಹಾಸ್ಪಿಟ್ಲಿಗೂ ತೋರಿಸಿ ಒಂದು ಸಲ ದೇವಸ್ಥಾನಕ್ಕೂ ಹೋಗಿ ಅಂತ ಹೇಳಿದೆ. ಅವ್ರಿಗೆ ಸರಿಯಾಗಿ ಕನ್ನಡನೇ ಬರ್ತಾ ಇರಲಿಲ್ಲ. ಅವ್ರ ಪಕ್ಕದಲ್ಲಿದ್ರಲ್ಲ ಅಣ್ಣ, ಅವ್ರ ಜೊತೆ ಬಂದಿದ್ರಲ್ಲ, ಅವ್ರಿಗೆ ಸ್ವಲ್ಪ ಬರ್ತಾಯಿತ್ತು. ಅವರು ನಂಬರೆಲ್ಲ ತೊಗೊಂಡ್ರು, ನಮ್ಗೆ ಅಡ್ರೆಸ್ ಕೊಡ್ತಿಲ್ಲ ಅಂತ. ನೀವು ಹಾಸ್ಪಿಟ್ಲಿಗೂ ತೋರಿಸಿ ಒಂದು ಸಲ ದೇವಸ್ಥಾನಕ್ಕೂ ಹೋಗಿ, ಏನಕ್ಕಂದರೆ ಅವರು ನಂತರ ಸುಮಾರು ಆಸ್ಪತ್ರೆಗಳಿಗೆಲ್ಲ ಹೋಗ್ತಿದ್ರಂತೆ, ಎಲ್ಲೂ ವಾಸಿ ಆಗ್ತಿಲ್ವಂತೆ. ದೊಡ್ಡವರಾಗಿ ನಮಗೆ ಕಡ್ತನ ತಡ್ಕೊಳಕ್ಕಾಗಲ್ಲ ಪಾಪ. 3 ತಿಂಗಳು 4 ತಿಂಗಳು ಮಗು ಅದು ಹೆಂಗೆ ತಡ್ಕೊಂಡಿತ್ತೋ, ಹೆಂಗೆ ಮಲಗಿತ್ತು ಅಂದರೆ ಪಾಪ ಕೈ ಕಾಲು ನೋಡೋಕೆ ಆಗ್ತಾನೇ ಇರಲಿಲ್ಲ. ಸುಮಾರು ಹಾಸ್ಪಿಟ್ಲಿಗೆ ಹೋಗಿದ್ದಾರಂತೆ, ಅವ್ರಿಗೂ ಕಮ್ಮಿನೇ ಆಗಿಲ್ವಂತೆ. ಸೊ ಅದಕ್ಕೆ ನಾನು ಹಂಗಂತ ಹೇಳಿದೆ. ಸರಿ ಅಂತೇಳಿ ಅವರು ನಾನು ಹೇಳಿದ್ನಲ್ಲ ನಂಬರ್ ತಗೊಂಡ್ರು. ಸೊ ಹೋಗ್ತೀವಿ ಅಂತ ಕೂಡ ಹೇಳಿದ್ರು. ಸರಿ ಆಯಿತು ಹೋಗಿ ಒಂದು ಸಲ ಹಾಸ್ಪಿಟ್ಲಿಗೂ ತೋರಿಸಿ ಒಂದು ಸಲ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬನ್ನಿ, ಏನಿಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಸೊ ನಾನು ಆಮೇಲೆ ಅವ್ರು ಕೊಟ್ಟಿರೋದನ್ನೆಲ್ಲ ನೀಟಾಗಿ ಕೈಗೆ, ಕಾಲಿಗೆಲ್ಲ ಎಲ್ಲ ಫುಲ್ ಬಾಡಿಗೆಲ್ಲ ಹಚ್ಚಿದೆ. ಸೊ ನೋಡಿದ್ರಲ್ಲ, ಕೆಲವೊಂದು ಸಲ ದೇವ್ರನ್ನೂ ನಂಬಬೇಕು ಅನ್ನೋದು ಇದಕ್ಕೆ ಅಂತ ಹೇಳೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.